ಸ್ನೇಹಿತರೆ ನಮಸ್ಕಾರ. 3 ದಿನಗಳ ಸಂಕ್ಷಿಪ್ತವಾದ ಬಿಡುವಿನ ನಂತರ ನಿನ್ನೆ ಸದನ ಶುರುವಾಗಿತ್ತು. ಸದನ ಆರಂಭಗೊಳ್ತಾ ಇದ್ದ ಹಾಗೆ ವಿಪಕ್ಷದವರು ಕೆಂಡಾದರು. ಧರ್ಮಸ್ಥಳ ಅನ್ನುವ ಕ್ಷೇತ್ರದ ವಿಚಾರವನ್ನು ಹೊರತುಪಡಿಸಿ ಇನ್ಯಾವುದೇ ವಿಚಾರಕ್ಕೂ ಆಸ್ಪದ ಕೊಡಲಿಲ್ಲ. ಆದರೆ ಪ್ರತಿವಾದಗಳ ಬಾಣದಂತಹ ಪ್ರತಿವಾದದ ನಡುವೆ ಸಮರ್ಥವಾದ ವಾದವನ್ನು ಮಂಡಿಸಿದ್ದು ಜಿ ಪರಮೇಶ್ವರ್. ಕಡೆಗೂ ಮೂರನೇ ಕಣ್ಣು ಬಿಟ್ಟ ಪರಂ. ಹಾಗಾದ್ರೆ ತಣ್ಣನೆಯ ಉತ್ತರ ಸಮರ್ಥವಾದಂತಹ ವಾದ. ಕಡೆಗೂ ಮೂರನೇ ಕಣ್ಣು ಬಿಟ್ಟ ಜಿ ಪರಂ. ತಣ್ಣನೆಯ ಉತ್ತರ ಸಮರ್ಥವಾದ. ಅದು ಅತ್ಯಂತ ತೂಕದ ಮಾತು ಅದಾಗಿತ್ತು. ಪ್ರಬುದ್ಧವಾದ ನಡವಳಿಕೆ. ಧರ್ಮಸ್ಥಳ SIT ತನಿಖೆಯ ಬಗ್ಗೆ ಖಚಿತವಾದ ಮಾತು ರಾಜ್ಯ ಗೃಹ ಸಚಿವರಿಂದ. ಪರಂ ಮಾತಿಗೆ ಒಳಗೊಳಗೆ ಉಘೆ ಎಂದ ವಿಪಕ್ಷ. ಸಿಎಂ ಸಿದ್ದು ಬೆಂಬಲಕ್ಕೆ ನಿಂತು ಏಕಾಂಗಿ ಬ್ಯಾಟಿಂಗು. ಪರಮ ಸಮರ್ಥ. ನೋಡಿ, ಕಡೆಗೂ ಮೂರನೇ ಕಣ್ಣು ಬಿಟ್ಟ ಪರಮೇಶ್ವರ್. ವಿರೋಧ ಪಕ್ಷದವರು ಸರ್ಕಾರವನ್ನ ಹೆಂಗಾದ್ರೂ ಮಾಡಿ SIT ತನಿಖೆಯ ವಿಚಾರದಲ್ಲಿ ಕಟ್ಟಿ ಹಾಕಬೇಕು ಅಂತ ಹೇಳಿ ಮನೆಯಲ್ಲಿ ತರಬೇತಿ ಪಡೆದುಕೊಂಡು ಸದನಕ್ಕೆ ಬಂದವರ ಹಾಗೆ ಜಿ ಪರಮೇಶ್ವರ್ ವಿರುದ್ಧ ಆಳಿಗೊಬ್ಬ ಕಲ್ಲು ಹಿಡ್ಕೊಂಡು ಎತ್ತಾಕಕ್ಕೆ ಪ್ರಯತ್ನ ಪಟ್ಟರು. ಎಲ್ಲ ವಾದಗಳ ನಟ್ಟ ನಡುವೆ ಗೃಹ ಸಚಿವರು ಅತ್ಯಂತ ಪ್ರಬುದ್ಧವಾಗಿ ವಿಪಕ್ಷದವರನ್ನೇ ಕಟ್ಟಿ ಹಾಕಿದ್ರು. ಮೃದುವಾದ ಮಾತು, ತೂಕದ ಪ್ರಬುದ್ಧ ನಿರ್ಧಾರಗಳು ವಿರೋಧ ಪಕ್ಷದವರನ್ನ ಕಟ್ಟಿ ಹಾಕ್ತಲ್ಲಿ. ಹಾಗಾದ್ರೆ ಕಡೆಗೂ ಮೂರನೇ ಕಣ್ಣು ಬಿಟ್ಟ ಪರಂ. ಜೆಂಟ್ಲ್ಮ್ಯಾನ್ ರಾಜಕಾರಣಿ ಅಂತ ಕರಿತೀವಿ ನಾವು ಅವರನ್ನ. ಅದಕ್ಕೆ ಪುಷ್ಟಿ ಕೊಡುವಂತೆ ನಿನ್ನೆಯ ಅವರ ನಡವಳಿಕೆ ನಿಜಕ್ಕೂ ರಾಜ್ಯ ಗಮನಿಸಿದೆ. ಅತ್ಯಂತ ತೂಕದ ಮಾತದಾಗಿತ್ತು, ಸಮರ್ಥವಾದ ಅದು. ಧರ್ಮಸ್ಥಳ SIT ತನಿಖೆಯ ಬಗ್ಗೆ ಖಚಿತ ಮಾತು. ಪರಂ ಮಾತಿಗೆ ಒಳಗೊಳಗೆ ಉಘೆ ಎಂದ ವಿಪಕ್ಷ. ಸಿಎಂ ಸಿದ್ದು ಬೆಂಬಲಕ್ಕೆ ನಿಂತು ಏಕಾಂಗಿ ಬ್ಯಾಟಿಂಗ್. ಪರಮ ಸಮರ್ಥ. ನೋಡಿ, ಸರ್ಕಾರದ ಒಂದು ನಿರ್ಧಾರವನ್ನ ಅಲ್ಲೇಗಳೆದಿದ್ದು ಈ ಹಿಂದೆ ಉಪಮುಖ್ಯಮಂತ್ರಿ. ಸರ್ಕಾರದ ಒಂದು ನಿರ್ಧಾರದ ಬಗ್ಗೆ ಅತ್ಯಂತ ದುರ್ಬಲವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ. ಆದರೆ ಗೃಹ ಸಚಿವನಾಗಿ ಸಿಎಂ ಸಿದ್ದರಾಮಯ್ಯರ ಪರ ನಿಂತ್ಕೊಂಡು ಮಾತನಾಡಿದ್ರು. ಸರ್ಕಾರದ ನಿರ್ಧಾರವೇ ಸರಿ ಅಂದ್ರು ಪರಮೇಶ್ವರ್. ಸರ್ಕಾರದ ಭಾಗವಾಗಿದ್ದ ಉಪಮುಖ್ಯಮಂತ್ರಿ ಸರ್ಕಾರದ ಭಾಗ ಅನ್ನೋದನ್ನ ಮರೆತು ಮಾತನಾಡ್ತಾ ಇದ್ರು. ಆದರೆ ಆ ವಿವೇಚನೆಯನ್ನ ಕಳ್ಕೊಂಡಿಲ್ಲ ಗೃಹ ಸಚಿವರು. ವಿರೋಧ ಪಕ್ಷದವರ ವಿಷಯುಕ್ತ ಬಾಣಗಳು ತನ್ನ ಎದೆ ಮುಂದೆ ಬರ್ತಾ ಇರಬೇಕಾದ್ರೂ ಕೂಡ ಅದನ್ನು ಸಮರ್ಥವಾಗಿ ತಡೆದ್ರು. ಗೃಹ ಇಲಾಖೆಯ ಸರ್ಕಾರದ ನಿರ್ಧಾರದ ಬಗ್ಗೆ ಅತ್ಯಂತ ಪ್ರಬುದ್ಧವಾದ ಹೇಳಿಕೆ ಕೊಟ್ಟರು. ಧರ್ಮ ಬಿಡಲಿಲ್ಲ, ಸಂವಿಧಾನವನ್ನು ಮರೆಯಲಿಲ್ಲ. ಧರ್ಮವನ್ನು ಬಿಡಲಿಲ್ಲ, ಸಂವಿಧಾನವನ್ನು ಮರೆಯಲಿಲ್ಲ. ನ್ಯಾಯ ಸತ್ಯದ ಹಾದಿ, ತನಿಖೆ ಹಾದಿ ತಪ್ಪಲು ಬಿಡಲ್ಲ. ನಾನು ಇರೋವರೆಗೂ ತನಿಖೆ ಹಳ್ಳ ಹಿಡಿಯಲು ಬಿಡೋದಿಲ್ಲ. ಗೃಹ ಸಚಿವರು ಹೇಳಿದ್ದಿದ್ದು. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಕುಣಿಯೋದಿಲ್ಲ, ನಿಮ್ಮ ತಾಳಕ್ಕೆ ಕುಣಿಯಲ್ಲ ನಾವು. ಟೀಕಾಕಾರರಿಗೆ ದಿಟ್ಟ ಉತ್ತರ ಕೊಟ್ಟ ಪರಮೇಶ್ವರ್. ದಿಟ್ಟ ಉತ್ತರವನ್ನು ಕೊಟ್ಟರು ಅವರು. ನಾನು ಹಿಂದೂ, ನನ್ನ ಹೆಸರೇನು ಹೇಳಿ ನೋಡಿ. ಬಿಜೆಪಿಗರನ್ನ ಬಟ್ಟೆ ಸೆಣದಂತೆ ಸೆಣದ ಗೃಹ ಮಂತ್ರಿ. ಬಟ್ಟೆ ಸೆಣಿತಾರೆ ನೋಡಿ, ಹಂಗೆ ಸೆಣದ್ರು. ಧರ್ಮ ಬಿಡಲಿಲ್ಲ, ಸಂವಿಧಾನವನ್ನು ಮರೀಲಿಲ್ಲ. ಧರ್ಮಸ್ಥಳ ಹಿಂದೂ ಕ್ಷೇತ್ರ ಅನ್ನುವ ಕಾರಣಕ್ಕೆ ಏನೋ ಹೇಳೋದಕ್ಕೆ ಪ್ರಯತ್ನವೂ ಕೂಡ ಪಡಲಿಲ್ಲ. ನಾನು ಕೂಡ ಒಬ್ಬ ಹಿಂದೂ, ಪರಮೇಶ್ವರ್ ಅಂತ ನನ್ನ ಹೆಸರು. ಏನೋ ಪರಮೇಶ್ವರ್. ಧರ್ಮವನ್ನೂ ಮರೆಯಲಿಲ್ಲ, ಸಂವಿಧಾನವನ್ನೂ ಮರೆಯಲಿಲ್ಲ. ನಮ್ಮ ಸರ್ಕಾರ ಏನು ನಿಸ್ಸಹಾಯಕ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಭಾವಿಸ್ತೀರೇನು ಅಂತ ಕೇಳಿದ್ರು. ವಿ ಆರ್ ನಾಟ್ ಹೆಲ್ಪ್ಲೆಸ್. ಪರಮೇಶ್ವರ್ ಹೇಳಿದ ವಾಕ್ಯ ನಿನ್ನೆ. ನಮ್ಮನ್ನ ನಿಸ್ಸಹಾಯಕರು ಅಂತ ತಿಳ್ಕೋಬೇಡಿ. ರಿಸಲ್ಟ್ ಬರೋದು ತಡವಾಗಬಹುದು, ಆದರೆ ಖಂಡಿತವಾಗ್ಲೂ ಕೂಡ ನೈಜ ಅಪರಾಧಿಗಳು ಬೆತ್ತಲೆ ಆಗ್ತಾರೆ. ಸಂವಿಧಾನದ ಚೌಕಟ್ಟಿನಿಂದ ಹೊರಗಡೆ ನಿಂತು ನಾನು ಯಾವುದೇ ಕ್ಷಣ ಮಾತನಾಡೋದಿಲ್ಲ. ಇದು ಗೃಹ ಸಚಿವರು, ಒಂದು ಸಂವಿಧಾನಬದ್ಧವಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂತಹ ಗೃಹ ಸಚಿವರು ಹೇಳಬೇಕಾದಂಥ ಮಾತಿದು. ಸಂವಿಧಾನದ ಚೌಕಟ್ಟಿನ ಹೊರಗೆ ಹೋಗಿ ನಾನು ಮಾತನಾಡೋದಿಲ್ಲ. ನನ್ನ ನಿರ್ಧಾರಗಳೆಲ್ಲವೂ ಕೂಡ
ಸಂವಿಧಾನದ ಚೌಕಟ್ಟಿನಲ್ಲಿ. ಅದು ನಾನು ಬದುಕಿರುವವರೆಗೂ ಕೂಡ ಇರುತ್ತೆ. ನಾನು ಸತ್ತ ಮೇಲೆ ಗೊತ್ತಿಲ್ಲ, ಆದರೆ ಬದುಕಿರುವವರೆಗೂ ನನ್ನ ಮೂಗಿನ ನೇರಕ್ಕೆ ನಡೀತಾ ಇರತಕ್ಕಂತಹ ತನಿಖೆ ಹಳ್ಳ ಹಿಡಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ನ್ಯಾಯಸಮ್ಮತವಾದಂಥ ಮಾತು. ಸಂವಿಧಾನವನ್ನು ಮರೀಲಿಲ್ಲ, ಧರ್ಮವನ್ನು ಕೂಡ ಮರೀಲಿಲ್ಲ, ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಮಾತನಾಡಿದ್ರು. ನನ್ನದು ಸಂಯಮದ ಹಾದಿ, ಸಂಘರ್ಷದ ಹಾದಿಯಲ್ಲ. DCM DKಗೆ ಹಳೆ ಕಾಂಗ್ರೆಸ್ಸಿಗ ಟಕ್ಕರ್ ಕೊಟ್ರಲ್ಲ. ಧರ್ಮಸ್ಥಳ SIT ತನಿಖೆಯ ಬಗ್ಗೆ ಖಚಿತ ಮಾತು. ಯಾರಿಗಿಂಗ್ ಮಾತನಾಡೋದಕ್ಕೆ ಸಾಧ್ಯ ಇದೆ ಹೇಳಿ? ಪ್ಲೀಸ್ ಸ್ಟಾಪ್ ಇಟ್. ಯೂಟ್ಯೂಬರ್ಸ್ಗೆ ಕಿವಿ ಮಾತನ್ನು ಹೇಳೋದು, ಪ್ಲೀಸ್ ಸ್ಟಾಪ್ ಇಟ್. CM ಹುದ್ದೆಗೆ ನಾನು ಪರಮ ಸಮರ್ಥ ಅನ್ನೋ ಸಂದೇಶ ನಡವಳಿಕೆ ಮೂಲಕ ಹೇಳದೆಯೇ ಹೇಳಿದ ಪರಮೇಶ್ವರ್ ತನ್ನ ನಡವಳಿಕೆ ಮಾತನಾಡ್ತು ಅಲ್ಲಿ. ನನ್ನದು ಸಂಯಮದ ಹಾದಿ, ಸಂಘರ್ಷದ ಹಾದಿಯಲ್ಲ. ಕೂಗಾಡೋದು, ಬೊಬ್ಬೆ ಹಾಕೋದು ಇದು ನನ್ನ ಹಾದಿಯಲ್ಲ, ಸಂಯಮದ ಹಾದಿ. ನಮ್ಮ ರಾಜ್ಯದಲ್ಲೊಂದು ಕಾನೂನಿದೆ. ಆ ಕಾನೂನು ಏನು ಹೇಳುತ್ತೆ? ಒಂದು ತನಿಖೆ ನಡೀತಿರಬೇಕಾದ್ರೆ ಅಪೂರ್ಣ ಇನ್ಕಂಪ್ಲೀಟ್ ಇನ್ವೆಸ್ಟಿಗೇಷನ್, ಅದರ ಬಗ್ಗೆ ಆತುರಕ್ಕೆ ಪಟ್ಟು ನಾವು ನಿರ್ಧಾರಕ್ಕೆ ಬರೋದು ಬೇಡ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಗಳು ನಡೀತಾ ಇದೆ. ಒಂದು ಪಾವಿತ್ರ್ಯ ತುಂಬಿರುವಂತಹ ಕ್ಷೇತ್ರವನ್ನು ಅಪವಿತ್ರ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಅದಕ್ಕೊಂದು ಶಾಶ್ವತ ಪರಿಹಾರ ಸಿಗಬೇಕು. ಇನ್ವೆಸ್ಟಿಗೇಷನ್ ನಡೆದ ನಂತರ ಯಾರ್ಯಾರು ಇದಕ್ಕೆ ಹೊಣೆಗಾರರು, ಯಾರ್ಯಾರು ಇದಕ್ಕೆ ಷಡ್ಯಂತ್ರ ಮಾಡಿದ್ದಾರೆ, ಆಗ ಮೆತ್ತಿರ್ತಕ್ಕಂತಹ ಕಳಂಕಕ್ಕೆ ಒಂದು ಶಾಶ್ವತವಾದ ಪರಿಹಾರ ಸಿಗುತ್ತೆ. ಆತುರಕ್ಕೆ ಯಾಕೆ ಬೀಳ್ತೀರಿ? ವಿವೇಚನೆ ಕಳ್ಕೊಂಡು ಯಾಕೆ ಮಾತನಾಡ್ತೀರಿ? ಸದನದಲ್ಲಿ ಟೇಬಲನ್ನು ಮುಟ್ಟಿ ಬಡಿಯೋದ್ರಿಂದಾಗಿ ಪರಿಹಾರ ಸಿಗುತ್ತೇನು? ನನ್ನದು ಸಂಯಮದ ಹಾದಿ, ಸಂಘರ್ಷದ ಹಾದಿಯಲ್ಲ ಅಂದರು. ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಂದ ರಾಜಕಾರಣವನ್ನು ಮುಗಿಸಿರುವವನು ನಾನಲ್ಲ. ನಾನೊಬ್ಬ ಸಂಯಮದ ಹಾದಿಯಲ್ಲಿ ಬಂದಿರುವಂತಹ ರಾಜಕಾರಣಿ. ಒಂದು ಕಡೆ ಸಂವಿಧಾನವನ್ನು ಕೂಡ ಮರೆತಿಲ್ಲ, ಧರ್ಮವನ್ನು ಕೂಡ ಮರೆತಿಲ್ಲ. ಜಿ ಪರಮೇಶ್ವರ್ ಅವರ ಸಮರ್ಥವಾದದ ಒಂದಷ್ಟು ತುಣುಕುಗಳನ್ನು ನೋಡ್ಕೊಂಡು ಬರೋಣ. ಜೀವನದಲ್ಲಿ ಎರಡು ದಾರಿ ಇದೆ, ಒಂದು ಸಂಘರ್ಷದ ದಾರಿ, ಒಂದು ಸಂಯಮದ ದಾರಿ. ನಾನು ಎರಡನೇ ಆರಿಸ್ಕೊಂಡಿದ್ದೀನಿ ಅಶೋಕ್. ಅಲ್ಲ, ಸಂಯಮದ ದಾರಿಯನ್ನು ಆರಿಸ್ಕೊಂಡಿದ್ದೀನಿ. ನೀವು ಸಂಯಮ, ಅವರು ಸಂಘರ್ಷ, ಇಬ್ರು ಪಕ್ಕದಲ್ಲೇ ಇದ್ದೀರಲ್ಲ, ಆಶ್ಚರ್ಯ. ಅಲ್ಲ, ನಮ್ಮನ್ನ ನೀವು ಬೇರ್ಪಡಿಸಕ್ ಹೋಗ್ಬೇಡಿ, ಆಗೋದಿಲ್ಲ. ನಮ್ಮನ್ನ ಯಾಕೆ ಬೇರ್ಪಡಿಸಕ್ ಹೋಗ್ತೀರಾ? ಪರಮೇಶ್ವರ್ ಅವರೇ, ಅವರು ನಾನು ಒದ್ದು ಅಧಿಕಾರ ತಗೋತೀನಿ ಅಂತಾರೆ, ನೀವು ನಾನು ಮೌನವಾಗಿದ್ದ ಅಧಿಕಾರ ತಗೋತೀನಿ ಅಂತ ಹೊರಟಿದ್ದೀರಿ. ಯಾರು ಪಾಲಾಗುತ್ತಿದ್ದು ಅಂತ ನನ್ನ ಪ್ರಶ್ನೆ. ಕಾಯ್ದು ನೋಡಿ, ಕಾಯ್ದು ನೋಡಿ. ಇವತ್ತು ಮಾನ್ಯ ಅಧ್ಯಕ್ಷರೇ ಬಹಳ ಸಲಹೆಗಳನ್ನ ಮಾನ್ಯ ಸದಸ್ಯರುಗಳು ಕೂಡ ಕೊಟ್ಟಿದ್ದಾರೆ. ಕೇರಳದ ಅಸೆಂಬ್ಲಿ ವಿಚಾರ ಮಾಡಿದಿರಿ, ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಇಲ್ಲಿ ಅವ್ರೇನ್ ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಸದನದಲ್ಲಿ, ಇಂಥ ಪವಿತ್ರವಾದ ಸದನದಲ್ಲಿ, ಬೇರೆ ಒಂದು ಸದನದಲ್ಲಿ ನಡೆದಂಥ ಚರ್ಚೆನ ನಾನಿಲ್ಲಿ ಆತ್ಮಸಾಕ್ಷಿ, ನಿಮಗೆ ಅನುಮಾನ ಬರೋದು ಬೇಡ, ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ. ಆತ್ಮಸಾಕ್ಷಿಯಿಂದ SIT ಮಾಡಿದ್ದೇವೆ. ಆತ್ಮಸಾಕ್ಷಿಯಿಂದ ಈ ರಾಜ್ಯಕ್ಕೆ, ಈ ನಾಡಿಗೆ ಉತ್ತರವನ್ನ, ಸತ್ಯವನ್ನ ಹೊರತರ್ತೀವಿ. ಮಾರ್ಕ್ ಮೈ ವರ್ಡ್. ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯಮಾಡಿ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಪ್ರಶ್ನೆಗಳು, ಇದಕ್ಕೆ ಉತ್ತರಗಳು ಸಿಗೋದೇ SIT ಆದಮೇಲೆ, SITಯ ವರದಿ ಆದಮೇಲೆ. ಆದ್ರಿಂದ ಮಾನ್ಯ ಸದಸ್ಯರಿಗೆಲ್ಲರಿಗೂ ಕೂಡ ನಾನು ಅವರು ಭಾಗವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ, ಟೀಕೆನೂ ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಹಾಗಾಗಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ತಾವು ಮುಂದೆ ಒಬ್ಬ ಯೂಟ್ಯೂಬರ್ ಮೇಲೆ ಒಂದು ಕೇಸ್ ಹಾಕಿದ್ದೀರಾ? ಒಂದೇ ಒಂದು ಕೇಸ್ ಹಾಕಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಯಾರ್ಯಾರು ಹೇಳ್ಕೊಡ್ತಾ ಇದ್ದಾರೆ, ಯಾರ್ಯಾರು ಉದ್ದೇಶ ಏನು ಅನ್ನೋದು ಸ್ವಲ್ಪ ತಿಳಿಸಿದ್ರೆ ಬಹಳ ಸದನಕ್ಕೆ ಒಳ್ಳೆದಾಸಗಳು ಆತನ ಮೇಲೆ ಇದ್ದದ್ದು. ಈಗಾಗಲೇ ಸುಮಾರು ಕೇಸ್ಗಳು ವಜಾಗಿದೆ, ಆದರೆ ಇನ್ನೂ ಕೂಡ ಬಹಳಷ್ಟು ಕೇಸ್ಗಳು ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು. ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅವ್ರ ಮೇಲೆ ಏನು ಕಾನೂನು ಪ್ರಕಾರ ಸೂಕ್ತವಾದ ಕ್ರಮ ತಗೋಬೇಕೋ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಸದನದಲ್ಲಿ ಅರ್ಹತೆ ಇರೋದಿಲ್ಲ.
24, 26, 28 ಮರ್ಡರ್ಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ಬಹಳ ಜೋರಾಗಿ ಅವನನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ, ಸರ್ಕಾರ ಹೀಗಿದೆ ಹಾಗಿದೆ ಅಂತೆಲ್ಲ ಮಾತಾಡಿದರು. ಒಂದು ಸದನಕ್ಕೆ ಒಂದು ಮಾಹಿತಿ ಏನಂದ್ರೆ, ಆ ವ್ಯಕ್ತಿ ಮಾತನಾಡಿರ್ತಕ್ಕಂಥದ್ದು ಮೇ 27, 2023. ಈಗ ಮಾತಾಡಿಲ್ಲ ಅವನು. ಬಹುಶಃ ಆಗ ನಮ್ಮ ಸರ್ಕಾರನೂ ಇರಲಿಲ್ಲ, ಆಗ ಚುನಾವಣೆಯ ಸಂದರ್ಭ ಅಂತ ಕಾಣಿಸುತ್ತೆ. 27 ಮೇ, ಆಗ ಇನ್ನೂ ಸರ್ಕಾರ ರಚನೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತು ಅದನ್ನ ತಾವು ಯಾಕೆ ಈಗ ಪ್ರಸ್ತಾಪ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ. ಅದರ ಉದ್ದೇಶ ಏನು, ಯಾಕೆ ತಾವು ಪ್ರಸ್ತಾಪ ಮಾಡಿದ್ರಿ ಅಂತೇಳಿ. ಹಂಗಂತೇಳಿ ಆ ವ್ಯಕ್ತಿಯನ್ನ ನಾವು ಬೇರೆ ಬೇರೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ಸುಮಾರು 18 ಕೇಸ್ಗಳು ಆತನ ಮೇಲೆ ಇದ್ದದ್ದು. ಈಗಾಗಲೇ ಸುಮಾರು ಕೇಸ್ಗಳು ವಜಾ ಆಗಿದೆ, ಆದರೆ ಇನ್ನೂ ಕೂಡ ಬಹಳಷ್ಟು ಕೇಸ್ಗಳು ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು. ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅವ್ರ ಮೇಲೆ ಏನು ಕಾನೂನು ಪ್ರಕಾರ ಸೂಕ್ತವಾದ ಕ್ರಮ ತಗೋಬೇಕೋ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ. ಅದರಿಂದ ಸ್ವಲ್ಪ ವೆರಿಫಿಕೇಶನ್ ಮಾಡಿಕೊಂಡ್ರೆ ಯಾವ ಸಂದರ್ಭದಲ್ಲಿ ಯಾರು ಮಾತನಾಡಿದ್ರು, ಅದು ಈ ಪ್ರಸ್ತಾಪ ಈಗ ಮಾಡೋದ್ರ ಉದ್ದೇಶ ಏನು ಅನ್ನೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.